ಆನೆಸ್ಟ್ ಆಗಿ ಮಂಜು ಅವ್ರು ಮಾಡಿದ್ದ ಅಂದ್ರೆ ನೀವು ಅದನ್ನು ಅಂದ್ರೆ ಇಂಟೆನ್ಷನ್ ನಮ್ಗೆ ಗೊತ್ತಾಗುತ್ತೆ. ಹೇಳ್ತಾ ಇರೋದು ಇಂಟೆನ್ಷನ್ ಮಾಡೋದು ಅನ್ಇಂಟೆನ್ಷನಲಿ ಆಗುವುದು ಅನ್ನೋದು ಇರುತ್ತಲ್ಲ ವಿಷಯ. ತುಂಬಾ ಅವ್ರು ಪುಷ್ ಮಾಡಿರೋದು ಅದು ಪುಷ್ ಮಾಡಿರೋದು ತ್ರಿವಿಕ್ರಮ್ ಮಂಜು ಮಾಡಿದ್ದು ಅಂದ್ರೆ ಅದು ಅದು ಭವ್ಯ ಅವ್ರು ಹಿಟ್ ಅಂದ್ರೆ ಅದು ಒಡೆಯೋ ತರ ಇತ್ತಲ್ಲ. ಶಿ ಆಲ್ಸೋ ಅಗ್ರೀಡ್ ಅದಕ್ಕೆ. ಅದು ಒಡೆಯೋ ತರ ತುಂಬಾ ಲಿಟ್ರಲಿ ಕಾಣಿಸ್ತು. ಹೌದು ಅದು ಅಂದ್ರೆ ದೂರ ಅದು ಕುಕಿ ತ್ರಿವಿಕ್ರಮ್ ಹೌದು ಹೌದು. ಇಲ್ಲ ಅವ್ರಿಗೇನು ಪೇನ್ ಆಗ್ಲಿಲ್ಲ. ದೇ ಆರ್ ಆಲ್ ಓಕೆ ವಿತ್ ದಟ್. ಇಲ್ಲ ಅಂದ್ರೆ ಟಾಸ್ಕ್ ಅಲ್ಲಿ ರೆಗ್ಯುಲರ್ ಪುಷ್ ಮಾಡೋದು ಇಲ್ಲ ಅಂದ್ರೆ ಟಾಸ್ಕ್ ರೆಗ್ಯುಲರ್ ಪುಷ್ ಮಾಡೋದು ತಳ್ಳೋದು ಪರಿಸೋದು ಎಲ್ಲ ತುಂಬಾನೇ ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲಾ ಟಾಸ್ಕ್ ಬರುತ್ತೆ. ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲಿ ಪುಷ್ ಮಾಡೋದು ತಳ್ಳು ಏನು ಅವಶ್ಯಕತೆ ಇಲ್ಲ. ಶಿ ವಾಸ್ ಹಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು. ಅದಕ್ಕಾಗಿ ಅದನ್ನ ದೊಡ್ಡ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಅದಕ್ಕೆ ನಾವು ಅಡ್ರೆಸ್ ಮಾಡ್ಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ್ರು. ಬಿಕಾಸ್ ಅದು ಎವ್ರಿಬಡಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅಂತ. ಅದನ್ನ ಟಾಸ್ಕ್ ಅಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನ ಎಕ್ಸ್ಕ್ಯೂಸ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಇದನ್ನ ಇದು ಎಲ್ರು ತಲೆಗೆ ಹೋಗ್ಲಿ ಅಂತ ಹೇಳಿ ಮಾಡಿರೋದು. ಅದು ಬಿಟ್ಟು ತಳ್ಳೋದು ಪುಷ್ ಮಾಡೋದು ಅಂದ್ರೆ ದೇ ಆರ್ ಆಲ್ ಓಕೆ ಇದ್ದಾರೆ. ಯಾಕಂದ್ರೆ ಎಲ್ಲಾ ಟಾಸ್ಕ್ ಹಂಗೆ ಆಗುತ್ತೆ. ಮೇ ಬಿ ಅದನ್ನ ಅಟ್ಯಾಕ್ ಮಾಡೋದು ಪ್ರೊಟೆಕ್ಟ್ ಮಾಡೋದು ರೀತಿಯಲ್ಲಿ ಬಂದಾಗ ನೀವು ತಳ್ಳೋದು ಪುಷ್ ಮಾಡೋದು ಇಲ್ಲದೆ ಅದನ್ನ ಮಾಡಕ್ಕೆ ಆಗಲ್ಲ. ಅದರಲ್ಲಿ ಒಂದು ಸರ್ಟನ್ ಲಿಮಿಟ್ ಇರುತ್ತೆ. ನಾವು ನೋಡ್ತೀವಿ ಇಂಟೆನ್ಷನ್ ಯಾವ್ದಾಗುತ್ತೆ ಅನ್ಇಂಟೆನ್ಷನ್ ಯಾವ್ದು ಹೋಗುತ್ತೆ. ಇಫ್ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂದ್ರೆ ವಿಲ್ ಗೋ ಅಂಡ್ ಸ್ಟಾಪ್. ಅದನ್ನ ಹಂಗೆ ನೋಡ್ಬೇಕು. ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡ್ಲೇಬೇಕಲ್ಲ. ಅದು ಪ್ರೊಟೆಕ್ಟ್ ಮಾಡಕ್ಕಲ್ಲ. ಅಲ್ಲ ನೀವು ವಿಡಿಯೋ ನೋಡ್ಬಿಟ್ಟು ಹೇಳಿ ಅದು ಪ್ರೊಟೆಕ್ಟ್ ಮಾಡಕ್ಕಲ್ಲ. ಈ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಇದೇ ತರ ಕಾಡ್ ಕೋಣಗಳೇನಾದ್ರು ಏನು ನ್ಯಾಷನಲ್ ಜಿಯೋಗ್ರಫಿಲ್ ಜಗಳ ಆಡ್ತಿದ್ರು ಏನ್ ಫೋರ್ಸ್ ಆಗಿ ಜಗಳ ಆಡ್ತಾ ಇದಾವೆ ಅಂತಾರೆ. ಅದೇ 2 ಮೊಲಗಳು ಕಿತ್ತಾಡ್ತಿದ್ರೆ ಏನ್ ಕ್ಯೂಟ್ ಆಗಿ ಕಿತ್ತಾಡ್ತಾ ಇದಾವೆ. ಇಷ್ಟೇ ಡಿಫ್ರೆನ್ಸ್ ಮೇಡಮ್. ಸೊ ನಾನು ರಜತ್ ಆಡ್ಬೇಕಾದ್ರೂ ಆಟ ಹಂಗೆ ಇರ್ತಾ ಇತ್ತು. ನಾನು ಮಂಜಣ್ಣ ಆಡ್ಬೇಕಾದ್ರೆ ಆಟ ಹಂಗೆ ಇರ್ತಾ ಇತ್ತು. ಅದ್ರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರ್ಲಿಲ್ಲ. ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ ಮೇಲೆ ತಗೊಂಡೋಗಿ ಕೂಗ್ತಾ ಇದ್ದೇನೆ. ಅಲ್ಲಿದ್ಮೇಲೆ ಹಂಗ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರ್ಲಿಲ್ಲ. ಸೊ ಇಲ್ಲಿ ಭವ್ಯದು ಇವ್ರದ್ದು ಏನಾಯ್ತು ಅಂತಂದ್ರೆ ಅದು ಸಿಂಪಲ್ ಆಗಿ ಕಾಣಿಸ್ತು. ಸೊ ನಂದು ಮಂಜಣ್ಣದ ಏನಂತಂದ್ರೆ ಆಟದ ಇಂಟೆನ್ಷನ್ ಆಯ್ತು. ಇಂಟೆನ್ಷನ್ ಇಸ್ ಬೇರೆ. ನನ್ನ ಅಲ್ಲಿ ಪೋಸ್ಟ್ ತಡಿಬೇಕು ಅನ್ನೋದಿತ್ತು. ಅವ್ರನ್ನ ಎತ್ತಿ ಬೆನ್ ಮುರಿದಾಕ್ಬೇಕು ಅನ್ನೋದು ನನ್ಗಿರ್ಲಿಲ್ಲ. ಇಲ್ಲ ರಜತ್ ನನ್ನನ್ನೇನಾರ ಇಂಟೆನ್ಷನ್ ಆಗಿ ಹರ್ಟ್ ಮಾಡ್ಬೇಕು ಅಂದ್ರೆ ಬೇರೆ ತರನೇ ಹರ್ಟ್ ಮಾಡಿರೋರು.